ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ವ್ಯೂಸನ್ನು ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಡಿಆಕ್ಟಿವೇಟೆಡ್ ಫಾಲೋವರ್ಸ್ ಇರ್ತಾರಲ್ವ, ಆ ಒಂದು ಫಾಲೋವರ್ಸನ್ನು ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನೀವಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ನೀವು ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಲ್ವ, ಮೊದಲು ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ನಿಮ್ಮ ಲೋಗೋ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಲೋಗೋ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಫಾಲೋವರ್ಸ್ ಲಿಸ್ಟ್ ಕಾಣಿಸುತ್ತೆ. ಫಾಲೋವರ್ಸ್ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಟಗರೀಸ್ ಕೆಳಗಡೆ ಡಿಆಕ್ಟಿವೇಟೆಡ್ ಅಕೌಂಟ್ಸ್ ಅಂತ ಇದೆಯಲ್ವ, ಡಿಆಕ್ಟಿವೇಟೆಡ್ ಅಕೌಂಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಡಿಆಕ್ಟಿವೇಟೆಡ್ ಅಕೌಂಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಫಾಲೋವರ್ಸ್ ಎಷ್ಟು ಮಂದಿ ಡಿಆಕ್ಟಿವೇಟೆಡ್ ಅಕೌಂಟ್ಸ್ ಇರೋರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸುತ್ತೆ. ಡಿಆಕ್ಟಿವೇಟೆಡ್ ಫಾಲೋವರ್ಸ್ ಇರ್ತಾರಲ್ವ, ಇವರು ಏನಾಗಿರುತ್ತೆ ಅಂತಂದರೆ ಅಕೌಂಟ್ ಇರುತ್ತೆ, ಆದರೆ ಅವರು ಬಳಸ್ತಾ ಇರಲ್ಲ. ಆದ್ದರಿಂದ ಡಿಆಕ್ಟಿವೇಟೆಡ್ ಅಕೌಂಟಿಗೆ ಇದನ್ನು ಸೇರಿಸಿರ್ತಾರೆ. ರೈಟ್ ಸೈಡಲ್ಲಿ ರಿಮೂವ್ ಅಂತ ಇದೆಯಲ್ವ, ರಿಮೂವ್ ಮೇಲ್ಗಡೆ ಕ್ಲಿಕ್ ಮಾಡಿ. ರಿಮೂವ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ರಿಮೂವ್ ಫಾಲೋವರ್ಸ್ ಅಂತ ಇದೆಯಲ್ವ, ಹಾಗೆ ಕೆಳಗಡೆ ರಿಮೂವ್ ಅಂತ ರೆಡ್ ಕಲರಲ್ಲಿ ಇರುತ್ತೆ. ರಿಮೂವ್ ಮೇಲ್ಗಡೆ ಕ್ಲಿಕ್ ಮಾಡಿ. ರಿಮೂವ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ರಿಮೂವ್ ಆಗುತ್ತೆ. ಫ್ರೆಂಡ್ಸ್, ರಿಮೂವ್ಡ್ ಅಂತ ಬರುತ್ತೆ. ಈ ರೀತಿಯಾಗಿ ನೀವು ಡಿಆಕ್ಟಿವೇಟೆಡ್ ಫಾಲೋವರ್ಸನ್ನು ರಿಮೂವನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ರೀಲ್ಸ್ ವ್ಯೂವರ್ಸನ್ನು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತಂದರೆ, ನೀವು ಡಿಆಕ್ಟಿವೇಟೆಡ್ ಫಾಲೋವರ್ಸನ್ನು ಜಾಸ್ತಿ ಹೊಂದಿದರೆ ಇಲ್ಲಿ ವ್ಯೂಸ್ ಕಡಿಮೆ ಆಗಿಬಿಡುತ್ತೆ. ಫ್ರೆಂಡ್ಸ್, ಆದ್ದರಿಂದ ಯಾರ್ಯಾರಿಗೆಲ್ಲ ಡಿಆಕ್ಟಿವೇಟೆಡ್ ಫಾಲೋವರ್ಸ್ ಇದ್ದಾರೆ ಎಲ್ಲರೂ ಕೂಡ ಡಿಆಕ್ಟಿವೇಟೆಡ್ ಫಾಲೋವರ್ಸ್ ಇರೋರನ್ನು ರಿಮೂವ್ ಮಾಡಿ. ಈಗ ಹೇಳ್ಕೊಟ್ನಲ್ವ ಯಾವ ರೀತಿ ಫಾಲೋವರ್ಸನ್ನು ರಿಮೂವ್ ಮಾಡೋದು ಅಂತ. ಫ್ರೆಂಡ್ಸ್, ಹಾಗೆ ಈ ಒಂದು ಫಾಲೋವರ್ಸನ್ನು ರಿಮೂವ್ ಮಾಡೋದ್ರಿಂದ ನಿಮ್ಮ ಫಾಲೋವರ್ಸ್ ಸಂಖ್ಯೆ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಆದರೂ ಕೂಡ ಇದನ್ನು ರಿಮೂವ್ ಮಾಡೋದ್ರಿಂದ ನಿಮಗೆ ಉಪಯೋಗ ಆಗುತ್ತೆ. ಎಲ್ಲರಿಗೂ ಕೂಡ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಡಿಆಕ್ಟಿವೇಟೆಡ್ ಫಾಲೋವರ್ಸ್ ಇದ್ದರೆ ಅವರಿಗೆ ರೀಚ್ ಆಗಲ್ಲಲ್ವ. ಆದ್ದರಿಂದ ಇನ್ಸ್ಟಾಗ್ರಾಮ್ ಅವರು ಏನು ಮಾಡ್ತಾರೆ ಅಂದರೆ, ಜಾಸ್ತಿ ಜನಕ್ಕೆ ನಿಮ್ಮ ಒಂದು ರೀಲ್ಸ್ ರೀಚ್ ಆಗ್ತಿಲ್ಲ ಅಂತ ಅವರು ನಿಮ್ಮ ಒಂದು ವೀಡಿಯೋಸನ್ನು ಪ್ರಮೋಟ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಡಿಆಕ್ಟಿವೇಟೆಡ್ ಫಾಲೋವರ್ಸನ್ನು ರಿಮೂವ್ ಮಾಡ್ಕೊಳ್ಳಿ. ನೀವು ಡೈಲಿ ಆದಷ್ಟು ವೀಡಿಯೋಸ್ ರೀಲ್ಸ್ ಎಲ್ಲ ಕೂಡ ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಜಾಸ್ತಿ ವ್ಯೂವರ್ಸನ್ನು ನೀವು ಇನ್ಕ್ರೀಸನ್ನು ಮಾಡ್ಕೊಳ್ಬೋದು. ಡೈಲಿ ಒಂದು ದಿನ ಬಿಡದೆ ಡೈಲಿ ನೀವು ವೀಡಿಯೋಸನ್ನು ಅಪ್ಲೋಡನ್ನು ಮಾಡಬೇಕು. ಫ್ರೆಂಡ್ಸ್, ಇದರಿಂದ ನಿಮಗೆ ಇನ್ಸ್ಟಾಗ್ರಾಮ್ ಅವರು ಪ್ರಮೋಟನ್ನು ಮಾಡ್ತಾರೆ. ನಿಮ್ಮ ವೀಡಿಯೋಗೂ ಒಂದು ಲೈಕ್ಸು, ಶೇರ್ಸು, ಕಮೆಂಟ್ಸ್ ಎಲ್ಲ ಕೂಡ ಬರುತ್ತೆ. ಫ್ರೆಂಡ್ಸ್, ಆದ್ದರಿಂದ ಡೈಲಿ ಆದಷ್ಟು ಎಲ್ಲರೂ ಕೂಡ ವೀಡಿಯೋನ ಅಪ್ಲೋಡನ್ನು ಮಾಡಿ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಯಾವುದೇ ಡೌಟ್ ಇದ್ದರೆ ಒಂದು ವಿಡಿಯೋ ಮೇಲ್ಗಡೆ ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲೂ ಕೂಡ ಭೇಟಿ ಆಗೋಣ. ಯಾರೆಲ್ಲ ಕೊನೆವರೆಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.